ಎಜಿ ನ್ಯೂಸ್ಗೆ ಸ್ವಾಗತ. ದಾಂಡೇಲಿಯಲ್ಲಿ ಡಿಸೆಂಬರ್ 13, 14, 15ರಂದು ನಡೆಯಲಿರುವ ಉತ್ತರ ಕನ್ನಡ ಜಿಲ್ಲಾ 25ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಹಿರಿಯ ಸಾಹಿತಿ ಕಮಟಾದ ರೋಹಿದಾಸ ನಾಯಕ್ ಆಯ್ಕೆಯಾಗಿದ್ದಾರೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಿಎನ್ ವಾಸರೆ ತಿಳಿಸಿದ್ದಾರೆ. ಈ ಬಗ್ಗೆ ಕಸಾಪ ಜಿಲ್ಲಾ ಕಾರ್ಯಕಾರಿ ಸಮಿತಿಯ ಸಭೆಯ ನಂತರ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ಕೊಟ್ಟ ಅವರು, ದಾಂಡೇಲಿಯಲ್ಲಿ ಮಂಗಳವಾರ ನಡೆದ ಜಿಲ್ಲಾ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಸಮ್ಮೇಳನಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಯಿತು. ಮುಂಡಗೋಡ ಕಸಾಪ ಅಧ್ಯಕ್ಷ ವಸಂತ ಕೊಣಸಾಲಿ ಸೂಚನೆ ಕೊಟ್ಟಿದ್ರು. ಹೊನ್ನಾವರ ಅಧ್ಯಕ್ಷ ಎಸ್ಎಚ್ ಗೌಡ ಅನುಮೋದಿಸಿದ್ರು. ಅಂತಿಮವಾಗಿ ಸಭೆಯಲ್ಲಿ ಸರ್ವಾನುಮತದ ನಿರ್ಣಯ ಕೈಗೊಳ್ಳಲಾಗಿತ್ತು ಎಂದು ಹೇಳಿದ್ದಾರೆ. ಮುಂಬರುವ ಡಿಸೆಂಬರ್ 13, 14, 15ರಂದು ಉತ್ತರ ಕನ್ನಡ ಜಿಲ್ಲಾ 25ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ದಾಂಡೇಲಿಯಲ್ಲಿ ನಡೀತಾ ಇದೆ. ಈ ಸಮ್ಮೇಳನದ ಪೂರ್ವಭಾವಿಯಾಗಿ ಈಗಾಗಲೇ ಸ್ವಾಗತ ಸಮಿತಿಯ ಸಭೆ, ಮಾನ್ಯ ಶಾಸಕರಾದ ಆರ್.ವಿ. ದೇಶಪಾಂಡೆ ಅವರ ನೇತೃತ್ವದಲ್ಲಿ ನಡೆದಿದೆ. ಅದರ ನಂತರದಲ್ಲಿ ತಹಶೀಲ್ದಾರ್ ಅವರ ನೇತೃತ್ವದಲ್ಲಿ ಕೂಡ ಒಂದು ಸಿದ್ಧತಾ ಸಭೆ ನಡೆದಿದೆ. ಈಗಾಗಲೇ ಸಮ್ಮೇಳನ 25ನೇ ವರ್ಷದ ಸಮ್ಮೇಳನ ಆಗಿರೋದ್ರಿಂದ ವಿಶೇಷವಾಗಿ ಒಂದು ರಜತ ಮಹೋತ್ಸವದ ಕಾರ್ಯಕ್ರಮ ಕೂಡ ಇರುತ್ತದೆ. ಜಿಲ್ಲಾ ಸಮ್ಮೇಳನ ಪರಂಪರೆ ಪ್ರಕಾರ ಇಲ್ಲಿಯವರೆಗೆ ನಡ್ಕೊಂಡು ಬಂದದ್ದು 2 ದಿನಗಳ ಕಾಲ. ಆದರೆ 25ನೇ ವರ್ಷದ ಸಮ್ಮೇಳನ ಆಗಿರೋದ್ರಿಂದ ಈ ವರ್ಷ 3 ದಿನಗಳ ಕಾಲ ಸಾಹಿತ್ಯ ಸಮ್ಮೇಳನವನ್ನು ಆಯೋಜಿಸಬೇಕು ಅಂದ್ಕೊಂಡಿದ್ದೇವೆ. ಮೊದಲ 2 ದಿನ ಈ ಹಿಂದೆ ಹೇಗೆ ಸಾಹಿತ್ಯ ಸಮ್ಮೇಳನ ನಡೆದಿತ್ತು ಹಾಗೆ ಜಿಲ್ಲೆಯ ಎಲ್ಲ ಸಂಪನ್ಮೂಲಗಳ ವ್ಯಕ್ತಿಗಳನ್ನು ಒಳಗೊಂಡಂತ ಸಮ್ಮೇಳನ ನಡೆಯುವುದು. 3ನೇ ದಿನ ವಿಶೇಷವಾದ ಕಾರ್ಯಕ್ರಮಗಳ ಮೂಲಕ ಸಮ್ಮೇಳನವನ್ನು ಆಯೋಜಿಸುವ ಒಂದು ತಯಾರಿಯನ್ನು ಮಾಡಿಕೊಂಡಿದ್ದೇವೆ. 25 ಸಮ್ಮೇಳನದ ಭಾಗವಾಗಿ ಇಲ್ಲಿವರೆಗೆ ಸಮ್ಮೇಳನಾಧ್ಯಕ್ಷರಾಗಿರುವ ಎಲ್ಲ ಸಮ್ಮೇಳನಾಧ್ಯಕ್ಷರನ್ನ ಗೌರವಿಸುವುದು, ಅದರ ಜೊತೆಗೆ 2ನೇ ದಿನ 25 ಸಾಧಕರನ್ನ, ವಿವಿಧ ಕ್ಷೇತ್ರದ ಸಾಧಕರನ್ನ ಗೌರವಿಸುವುದು, 3ನೇ ದಿನ ಬೆಳ್ಳಿ ಮಹೋತ್ಸವದ ಅಂಗವಾಗಿ, ರಜತ ಮಹೋತ್ಸವದ ಅಂಗವಾಗಿ ವಿಶೇಷವಾದ ಗೌರವವನ್ನ ಸಾಹಿತ್ಯ ಪರಿಷತ್ತಿನಿಂದ ನೀಡುವಂತಹ ಕೆಲಸವನ್ನ 25 ಜನರಿಗೆ ನೀಡುವಂತ ಕೆಲಸವನ್ನ ಮಾಡಬೇಕು ಅಂದ್ಕೊಂಡಿದ್ದೀವಿ. ಅದರ ಜೊತೆಗೆ ಈ ಜಿಲ್ಲೆಯ 25 ಬರಹಗಾರರ ಪುಸ್ತಕಗಳು ಕೂಡ 25ನೇ ವರ್ಷದ ನೆನಪಿನಲ್ಲಿ ನಡೀತಾ ಇದೆ. ನಾನು ಸಮ್ಮೇಳನದ ಉದ್ಘಾಟನೆ, ಸಮ್ಮೇಳನದ ಸಮಾರೋಪ, ಅದರ ನಡುವೆ ವಿಚಾರಗೋಷ್ಠಿಗಳು, ಕವಿಗೋಷ್ಠಿಗಳು, ಕವಿಕಾವ್ಯ ಕುಂಚ, ಮಾತುಮತನ, ಗೌರವ ಸನ್ಮಾನಗಳು ಇವೆಲ್ಲವೂ ನಡೆಯಲಿಕ್ಕಿದ್ದು, ಮೊದಲನೇ ದಿನ ಅತ್ಯಂತ ವಿಜೃಂಭಣೆಯಿಂದ ಕಲಾತಂಡಗಳನ್ನು ಒಳಗೊಂಡಂತಹ ಸಮ್ಮೇಳನಾಧ್ಯಕ್ಷ ಮೆರವಣಿಗೆ ಕೂಡ ನಡೀತದೆ. ಇನ್ನು ಸಮ್ಮೇಳನ ಅಂದ ತಕ್ಷಣ ಕನ್ನಡ ಸಾಹಿತ್ಯ ಪರಿಷತ್ತನ್ನ 3 ಅವಧಿಗಳ ಕಾಲ ಮುನ್ನಡೆಸಿ ಹೆಸರು ಮಾಡಿದಂತಹ ಕುಮಟಾದ ರೋಹಿದಾಸ್ ನಾಯ್ಕರ ಹೆಸರು ಅವಿರೋಧವಾಗಿ ಸರ್ವಾನುಮತದಿಂದ ಆಯ್ಕೆಯಾಗಿದೆ. ಇನ್ನೊಂದು ಹೆಸರು ಬಂದಿಲ್ಲ, ಒಬ್ಬರದ ಹೆಸರು ಸೂಚನೆಯಾಗಿ ಸರ್ವಾನುಮತದ ಸಭೆಯಲ್ಲಿ ರೋಹಿದಾಸ್ ನಾಯ್ಕರನ್ನ ಸಮ್ಮೇಳನಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ. ಇಡೀ ಜಿಲ್ಲಾ ಕಾರ್ಯಕಾರಿ ಸಮಿತಿ ಅದಕ್ಕೆ ಸಮ್ಮತಿಯನ್ನ ಸೂಚಿಸಿದೆ. ಹಾಗಾಗಿ 25ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ರೋಹಿದಾಸ್ ನಾಯ್ಕರು ಜವಾಬ್ದಾರಿಯನ್ನ, ಗೌರವವನ್ನು ನಿರ್ವಹಿಸ್ತಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ಅದರ ಜೊತೆಗೆ ಸಮ್ಮೇಳನದ ಉದ್ಘಾಟನೆಗೆ ನಾಡಿನ ಹಿರಿಯ ಸಾಹಿತಿಗಳು ಆಗಮಿಸ್ತಾರೆ. ಸಮ್ಮೇಳನದ ಕೊನೆಯ ದಿನ ವಿಶೇಷವಾದ ವಿಚಾರ ಸಂಕಿರಣ ಹೊಂದಿದ್ದು ಈ ನಮ್ಮ ನಾಡಿನ 3-4 ಅಕಾಡೆಮಿಗಳ ಅಧ್ಯಕ್ಷರುಗಳು ಜೊತೆಗೆ ಸೇರುವಂತಹ ಒಂದು ವ್ಯವಸ್ಥೆ ಇದೆ. ಆ ಸಂದರ್ಭದಲ್ಲಿ ನಾವು ಈ ಜಿಲ್ಲೆಯ ನಾಡು, ನುಡಿ, ಗಡಿ, ಬರಹ ಇವುಗಳಿಗೆ ಸಂಬಂಧಪಟ್ಟಂತೆ ಒಂದು ಪರಿಹಾರ ಕೊಡುವ ನಿಟ್ಟಿನಲ್ಲಿ ಒಂದು ವಿಚಾರ ಸಂಕಿರಣವನ್ನ ಮಾಡ್ತಾ ಇದ್ದೀವಿ. ಹೀಗೆ 3 ದಿನಗಳ ಕಾಲ ದಾಂಡೇಲಿಯಲ್ಲಿ ನಡೀತಾ ಇರುವ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಇಡೀ ಜಿಲ್ಲೆಯಿಂದ ಸಾಹಿತ್ಯಾಸಕ್ತರು, ಕನ್ನಡಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಮಾಧ್ಯಮ ಮಿತ್ರರ ಮೂಲಕ ಮನವಿಯನ್ನ ಮಾಡಿಕೊಳ್ತೇನೆ. ನಾನು ನಿಮಗೆ ಈ ಸಂದರ್ಭದಲ್ಲಿ ಸಮ್ಮೇಳನಾಧ್ಯಕ್ಷರ ಆಯ್ಕೆಯಾಗಿರುವ ರೋಹಿದಾಸ್ ನಾಯ್ಕರ ಬಗ್ಗೆ ಒಂದಿಷ್ಟು ಪರಿಚಯವನ್ನು ಹೇಳಬೇಕು. ಅದಕ್ಕೆ ಇನ್ನೂ ಹೆಚ್ಚಿನ ಒಂದು ಹೆಗ್ಗಳಿಕೆ ಬರುವ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೇವೆ. ಈ ಸಮ್ಮೇಳನದಲ್ಲಿ ಜಿಲ್ಲೆಯ ಎಲ್ಲ ಸಾಹಿತ್ಯಾಸಕ್ತರು, ನಾಡಿನ ಎಲ್ಲ ಸಾಹಿತ್ಯಾಸಕ್ತರು ಭಾಗವಹಿಸಬೇಕು, ಸಮ್ಮೇಳನವನ್ನು ಯಶಸ್ವಿಗೊಳಿಸಬೇಕು.
ಒಂದು ಐತಿಹಾಸಿಕ ಕಾರ್ಯಕ್ರಮವಾಗಿ ಈ ಸಮ್ಮೇಳನವನ್ನು ರೂಪಿಸಬೇಕು ಅಂತೇಳಿ ನಾನು ಮನವಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಇನ್ನು ಸಭೆಯಲ್ಲಿ ಜಿಲ್ಲಾ ಕಸಾಪ ಕಾರ್ಯದರ್ಶಿ PR ನಾಯಕ್, ಜಾರ್ಜ್ ಫರ್ನಾಂಡಿಸ್, ಕೋಶಾಧ್ಯಕ್ಷ ಮೊತ್ರುಜಾ ಹುಸೇನ, ಆನೆ ಹೊಸೂರ, ಜಿಲ್ಲಾ ಸಮಿತಿಯ ಸದಸ್ಯರು ಆದ SG ವಿರಾತರ, PM ಮುಕ್ರಿ, ಜಯಶೀಲ ಆಗೇರ, ಕಸಾಪ ತಾಲೂಕು ಘಟಕಗಳ ಅಧ್ಯಕ್ಷರು ಆದ ನಾರಾಯಣ ನಾಯಕ್, ದಾಂಡೇಲಿ ಸುಮಂಗಲ ಅಂಗಡಿ, ಹಳಿಯಾಳ, ರಾಮನಾಯಕ್, ಕಾರವಾರ, ಗೋಪಾಲಕೃಷ್ಣ, ಅಂಕೋಲ, ವಸಂತ ಕುಣಸಾಲಿ, ಮುಂಡಂಗೋಡ, ಸುಬ್ರಹ್ಮಣ್ಯ ಭಟ್, ಯಲ್ಲಪುರ, ಸುಬ್ರಾಯ್ ಭಟ್, ಬಕ್ಕಳ ಶಿರಸಿ, ಗಂಗಾಧರ ನಾಯಕ, ಭಟ್ಕಳ, SH ಗೌಡ, ಹೊನ್ನಾವರ, ಪ್ರಮೋದ್ ನಾಯಕ್, ಕುಮಟ, ಚಂದ್ರಶೇಖರ್, ಕುಮ್ರಿಗದ್ದೆ, ಸಿದ್ದಾಪುರ ಮುಂತಾದವರು ವಾಸನೆ ತಿಳಿಸಿದರು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.